ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ಸೊ ನಮ್ಮ ಒಂದು ಕೂರ್ಗ್ ಅಂತ ಒಬ್ರು ನಮ್ಮ ಫ್ರೆಂಡ್ ಅಲ್ಲಿಂದ ಮತ್ತಿಗೋಡ್ ಕ್ಯಾಂಪಿಂದ ಅಭಿಮನ್ಯು ಮತ್ತೆ ಭೀಮಾ ಹೊರಡ್ತಿದ್ದಾನೆ ಅಂತ 10:30ಗೆ ಹೊರಡ್ತಿದ್ದಾನೆ ಅಂತ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಖುಷಿ ಆಗ್ತಿದೆ. ಸೊ ಎಲ್ಲರೂ ಕೂಡ ವೇಟ್ ಮಾಡ್ತಿರುವಂತಹ ವಿಚಾರ ಏನಪ್ಪಾ ಅಂದ್ರೆ ಅಭಿಮನ್ಯು ಮತ್ತೆ ನಮ್ಮ ಭೀಮಾ ಬರಲೇಬೇಕು ಅಂತ. ಸೊ ಕಾರ್ಯಾಚರಣೆ ಶುರು ಆಗಬೇಕು ಅಂದ್ರೆ ಇವರಿಬ್ರು ಬರಲೇಬೇಕಾಗುತ್ತೆ. ಸೊ ಅದೇ ರೀತಿ ಒಂದು ಗುಡ್ ನ್ಯೂಸ್ ಎಲ್ಲರಿಗೂ ಕೂಡ ಖುಷಿ ತರಿಸೋದು ಗ್ಯಾರಂಟಿ. ನೋಡೋಣ ಮುಂದಿನ ಅಪ್ಡೇಟ್ ಯಾವಾಗ ಸಿಗುತ್ತೆ, ಯಾವಾಗ ಇಲ್ಲಿಗೆ ಬಂದು ತಲುಪ್ತಾನೆ, ಅದು ಮುಂದಿನ ಅಪ್ಡೇಟ್ ಅಲ್ಲಿ ಕೊಡ್ತೀನಿ. ಸದ್ಯಕ್ಕೆ ಅಭಿಮನ್ಯು ಮತ್ತು ಭೀಮಾ ಇಲ್ಲದೆ ಒಂದು ಕ್ಯಾಂಪ್ ಇದೆಯಲ್ಲ, ಒಂದು ಎಂಟಿ ಅಂತ ಇದೆ. ಬೇರೆ ಬೇರೆ ಆನೆಗಳು ಇದ್ರೂ ಕೂಡ ಒಂದು ಭೀಮಾ ಬರದೇ ಇದ್ರೆ ಒಂದು ರೀತಿಯಲ್ಲಿ ಬೇಸರ ಆಗುತ್ತೆ, ಅಭಿಮನ್ಯು ಬರದೇ ಇದ್ರೂ ಕೂಡ ಬೇಸರ ಆಗುತ್ತೆ. ಯಾಕೆಂದ್ರೆ ಅವರೇ ಒಂದು ಮೇನ್ ಲೀಡಿಂಗ್ ಅಂತ ಹೇಳ್ಬೋದು. ತುಂಬಾನೇ ಬಲಿಷ್ಠವಾದಂತ ಆನೆ ಕೂಡ ಭೀಮಾ. ಸೊ ಅವನಿಗೆ ಒಂದು 22-23 ವಯಸ್ಸಾಗಿರ್ಬೋದು, ಆದ್ರೆ ಈಗ್ಲಿಂದಾನೇ ತುಂಬಾನೇ ಬಲಶಾಲಿ ಆತ, ಸಿಕ್ಕಾಪಟ್ಟೆ ಒಂದು ಆಕ್ಟಿವ್ ಆಗಿರುವಂತ ಆನೆ ಅಂತಾನೆ ಹೇಳ್ಬೋದು. ಅಭಿಮನ್ಯು ಕ್ಯಾಪ್ಟನ್ AK-47 ಬರಲೇಬೇಕಾಗುತ್ತೆ. ಸೊ ನೀವೇನಂತೀರಾ? ಈ ಒಂದು ಗುಡ್ ನ್ಯೂಸ್ ಇಷ್ಟವಾಯ್ತಾ? 10:30ಕ್ಕೆ ಇಲ್ಲಿಂದ ಹೊರಟಿದ್ಯಂತೆ. ನೋಡೋಣ ಒಂದು ಸಂಜೆ ಅಷ್ಟೊತ್ತಿಗೆ ಒಂದು ಕ್ಯಾಂಪ್ ಅಂದ್ರೆ ನಮ್ಮ ಒಂದು ಕ್ಯಾಂಪ್ ಸಕಲೇಶ್ಪುರ ಕ್ಯಾಂಪ್ಗೆ ಒಂದು ಆನೆ ತಲುಪುತ್ತೆ. ಅವಾಗ ಒಂದು ಮುಂದಿನ ಅಪ್ಡೇಟ್ ಒಂದು ವಿಡಿಯೋನ ಕೂಡ ಸಿಗುತ್ತೆ.